ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಜನವರಿ 28ನೇ ತಾರೀಕು ಬುಧವಾರದ ವ್ಲಾಗ್. ಇವತ್ತು ಸ್ನೋಫಾಲ್ ಡೇ 5. ಸ್ನೋಫಾಲ್ ಏನು ಆಗ್ತಾ ಇಲ್ಲ, ಜಸ್ಟ್ ಅಲ್ಲಿ ಐಸ್ ಎಲ್ಲ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಇವತ್ತೇ ಕೊನೆ ದಿನ ಅಂತ ಕೂಡ ಹೇಳ್ಬೋದು. ಹಾಗೆ ಇವತ್ತು ಕಸ ಬರುತ್ತಾ ಇಲ್ವಾ ಅಂತ ಒಂದು ಡೌಟ್ ಇತ್ತು. ಮೆಸೇಜ್ ಬಂತು, ಆಸ್ ಯೂಶುವಲ್ ಬರ್ತಾರೆ ಇವತ್ತು ಅಂತ. ಟ್ರಾಶ್ ಬಿನ್ಸ್ ಎಲ್ಲ ಹೊರಗೆ ಇಟ್ಬಿಟ್ಟು ಬಿಸಿಲಿತ್ತಲ್ಲ ಅಂತ ಹೇಳಿ ಹಾಗೆ ನಿಂತಿದ್ವಿ. ಟೆಂಪ್ರೇಚರ್ ಬಂದು 1°C ಇತ್ತು. ಸೊ ಅಷ್ಟೊಂದೇನು ಚಳಿ ಅನಿಸ್ತಾ ಇರಲಿಲ್ಲ, ಬಿಸಿಲು ಬೀಳ್ತಾ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಐಸ್ ಅಂತ ಹೇಳಿ. ಇವತ್ತೆಲ್ಲ ಮೆಲ್ಟ್ ಆಗೋಗುತ್ತೆ ಅಂತ ಅನ್ಕೊಂಡಿದ್ವಿ, ಆದರೆ ರೋಡಲ್ಲಿ ಮತ್ತೆ ಆಪೋಸಿಟ್ ಮನೆಗೆ ಹತ್ರ ಎಲ್ಲ ಮೆಲ್ಟ್ ಆಯಿತು. ಬಟ್ ನಮ್ಮ ಡ್ರೈವೇನಲ್ಲಿ ಹಾಗೆ ಇತ್ತು. ಅದಾದಮೇಲೆ ನಾವು ಹೇಗೋ ರಿಮೂವ್ ಮಾಡಿದ್ವಿ, ಅದೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಹೀಗಿದ್ರೂ ಕೂಡ ವಾಕಿಂಗ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಅವರು. ಅಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರೆ ವಾಕಿಂಗ್ ಮಾಡೋದಾಗಿರ್ಬೋದು, ವರ್ಕೌಟ್ಸ್ಗಾಗಿರ್ಬೋದು. ಆದರೆ ಸಿಕ್ಕಾಬಟ್ಟೆ ಜನ ಸ್ಕೇಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ನೇಬರ್, ಅವರ ನೇಬರ್ಗೆಲ್ಲರೂ. ಸೊ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಆದರೆ ಪೋಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ವಿತೌಟ್ ಪರ್ಮಿಷನ್. ಸುಮ್ಮನೆ ಚೆನ್ನಾಗಿರೋದಿಲ್ಲ ನಮ್ಮ ಪೋಸ್ಟಲ್ಲಿ ಅಂತ ಹೇಳ್ಬಿಟ್ಟು ಏನೂ ಹಾಕಲಿಲ್ಲ. ಬಟ್ ತುಂಬ ಫನ್ನಿಯಾಗಿ ಕೂಡ ಇರ್ತಿತ್ತು. ಹಾಗೆ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಮಂಥವ್ರಾಗಿರೋ ಬಿದೋಗ್ಬಿಡ್ತಾ ಇದ್ವಿ. ಅವ್ರಿಗೆಲ್ಲ ಚಿಕ್ಕ ವಯಸ್ಸಿಂದ ಸ್ಕೇಟಿಂಗ್ ಎಲ್ಲ ಮಾಡಿ ಅಭ್ಯಾಸ ಇರುತ್ತಲ್ವಾ, ಸೊ ಹಾಗೆ ಜಾರ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಎಲ್ಲ ಇತ್ತು. ಇವತ್ತು ಕೂಡ ಸ್ಕೂಲ್ ರಜೆ ಇದ್ದಿದ್ದರಿಂದ ಮಕ್ಕಳನ್ನ ಮಲ್ಕೊಂಡಿದ್ರು. ಸೊ ಚಳಿ ಇರೋದ್ರಿಂದ ಪಾಪ ದಿನ ಬೆಳಗ್ಗೆ 5:30ಗೆಲ್ಲ ಎದ್ದು ಹೋಗ್ತಾರೆ ಸ್ಕೂಲ್ಗೆ, ಮಲ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ಎದ್ದೇಳ್ಸೋದೇ ಇಲ್ಲ ಹಾಲಿಡೇಸ್ ಇದ್ದಾಗ. ಅವರೇ ಎದ್ದು ಬರಬೇಕಷ್ಟೇ. ಇನ್ನು ಈ ಗಿಡಗಳಂತೂ ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ. ಈ ಒಂದು ಟೆಂಪ್ರೇಚರಲ್ಲೂ ಕೂಡ ಅದು ಹೀಗಿದ್ದು ಮತ್ತೆ ಸ್ಪ್ರಿಂಗ್ ಬಂದಾಗ ತುಂಬ ಚೆನ್ನಾಗಿ ಚಿಗ್ರಿ ಹೂವು ಎಲ್ಲ ಬರುತ್ತೆ. ಸೊ ಅದೊಂದು ಆಶ್ಚರ್ಯನೇ ನಿಜವಾಗ್ಲೂ. ಹಿಂದಿನ ದಿನ ರಾತ್ರಿ ಸ್ನೋಮ್ಯಾನ್ ಮಾಡಿದ್ರಲ್ವಾ, ಅದು ಗ್ರೇಪ್ಸ್ ಬಿದ್ದು ಹೋಗ್ತಾ ಇದ್ದು, ಹಾಗೆ ಇಡ್ತಾ ಇದ್ವಿ. ಇನ್ನು ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡಿದ್ದೆ, ಎಗ್ ಹಾಕ್ಬಿಟ್ಟು. ಸೊ ಮಕ್ಳು ಇಷ್ಟಪಟ್ಟು ತಿಂತಾರೆ. ಹಾಗೆ HEB ಇಂದ ಗ್ರೋಸರೀಸ್ ಬುಕ್ ಮಾಡಿದ್ವಿ. ಸೊ ಇಲ್ಲಿ ನಾನು ಅವ್ರದ್ದು ಗಾಡಿ ನಂಬರ್ ಕಾಣಿಸ್ಬಾರ್ದಂತ ಹಾಗೆ ಬ್ಲರ್ ಮಾಡಿದ್ದೆ ಅಷ್ಟೇ. ಇನ್ನು ಸುಮ್ಮನೆ ನಡ್ಕೊಂಡು ಬಂದು ಎಲ್ಲಾದರೂ ಬೀಳೋದು ಯಾಕೆ ಅಂತ ಹೇಳ್ಬಿಟ್ಟು ಡ್ರೈವೇನಲ್ಲಿ ರಿವರ್ಸ್ ಗಾಡಿ ತೊಗೊಂಡು ಬನ್ನಿ, ಅಲ್ಲಿಂದ ನಾವು ತೊಗೊತೀವಿ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಕಸನೂ ಬಂದು ತೊಗೊಂಡು ಹೋದ್ರು. ಸೊ ನೋಡಿದ್ರಿ ಅಲ್ವಾ, ಟೆಕ್ಸಸಲ್ಲಿ ವರ್ಷಕ್ಕೆ ಒಂದ್ಸರಿ ಬೀಳೋ ಸ್ನೋಫಾಲ್ ಯಾವ ರೀತಿ ಎಲ್ಲ ಆಗುತ್ತೆ ಅಂತ. ಇನ್ನು ಇವತ್ತು ಇನ್ನೂ ಒಂದು ವಿಶೇಷ ಏನಂತ ಅಂದರೆ, ನನ್ನ ದೊಡ್ಡ ಮಗಳು ಬರ್ಡೇ ಇವತ್ತು. ಸೊ ಹಾಗಾಗಿ ಕೇಕ್ ಕೂಡ ಬುಕ್ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಖಾಲಿ ಆಗಿತ್ತು, ಹಾಲು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಾಗೆ ಫ್ರಿಜ್ಜಲ್ಲಿ ಕ್ಯಾರೆಟ್ ಬಿಟ್ಟರೆ ಬೇರೆ ಏನೂ ವೆಜಿಟೇಬಲ್ಸ್ ಇರಲಿಲ್ಲ. ಬೀನ್ಸ್ ಹಾಕಿದ್ರೆ ಇಷ್ಟು ಬಂದಿದೆ. ಇನ್ನು ಹಸಿಮೆಣಸಿನ್ಕಾಯಿ ಇರಲಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ದೆ. ಓಕೆ ಬಂದಿರೋ ಗ್ರೋಸರೀಸ್ ಎಲ್ಲ ಎತ್ತಿಟ್ಬಿಟ್ಟು ನಾನಿಲ್ಲಿ ಉಪ್ಸಾರು ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳು ಹೇಳ್ತಾ ಇದ್ಲು, ಅಮ್ಮ ಸಿಂಪಲಾಗಿ ಉಪ್ಸಾರು ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಬೇಳೆ, ಹೆಸರು ಕಾಳು ಹಾಕ್ಬಿಟ್ಟು, ಬೀನ್ಸು, ಕ್ಯಾರೆಟು, ಸ್ವಲ್ಪ ತರಕಾರಿ ಅಷ್ಟೇ, ಒಂದು ಟೊಮೆಟೊ ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್, ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಬರೀ ಬೇಳೆ ಮತ್ತು ಒಂದು ಟೊಮೆಟೊ, ಹೀರೆಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ರು ಕೂಡ ಅಷ್ಟೇ ರುಚಿಯಾಗುತ್ತೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇದು ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಬರುತ್ತೆ. ನನ್ನ ದೊಡ್ಡ ಮಗಳು ಬರ್ತ್ಡೇ ವ್ಲಾಗ್ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಶೇರ್ ಮಾಡ್ತೀನಿ.